ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ವಿನೂತನ ಉಪಕ್ರಮವನ್ನು ಶುರು ಮಾಡಿದೆ. ಅದರ ಹೆಸರು ಇದೆ ಮನೆ ಮನೆಗೆ ಪೊಲೀಸ್. ಈ ಉಪಕ್ರಮದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರವರ ಬೀಪ್ ವ್ಯಾಪ್ತಿನಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ನೀಡ್ತಾರೆ. ಈ ಭೇಟಿ ಮಾಡುವಾಗ ಅವರು ಮನೆಯವರಿಗೆ ಮಹಿಳೆಯರ ಸುರಕ್ಷತೆ, ಮಕ್ಕಳ ಸುರಕ್ಷತೆ, ರಸ್ತೆ ಸುರಕ್ಷತೆ ಹಾಗೂ ಸೈಬರ್ ಸ್ಪೇಸ್ ಸುರಕ್ಷತೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಅದರ ಜೊತೆಗೆ ಮನೆಯಲ್ಲಿ ವಯಸ್ಸಾದವರು ಇದ್ದರೆ, ಸ್ಪೆಷಲಿ ಏಬಲ್ಡ್ ಮಕ್ಕಳು ಇದ್ದರೆ ಅವರ ಬಗ್ಗೆ ಕೂಡ ಇವರು ಮಾಹಿತಿ ಪಡೀತಾರೆ. ಆ ಏರಿಯಾದಲ್ಲಿ ಗ್ಯಾಮ್ಲಿಂಗ್ ಆಗಲಿ, ಮಟ್ಕ ಆಗಲಿ, ನಾರ್ಕೋಟಿಕ್ಸ್ ಆಗಲಿ ಅಥವಾ ಬೇರೆ ಯಾವುದೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಕೂಡ ಇವರು ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಂಡು ಅದರ ಮೇಲೆ ಅವರ ಹಿರಿಯ ಅಧಿಕಾರಿಗೆ ತಿಳಿಸಿಕೊಂಡು ಕ್ರಮ ತಗೊಳ್ತಾರೆ. ಈ ಭೇಟಿನಲ್ಲಿ ಸಾರ್ವಜನಿಕರದು ಕುಂದುಕೊರತೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗಲಿ, ಜಾಬ್ ವೆರಿಫಿಕೇಷನ್ ಆಗಲಿ, ಪೆಂಡಿಂಗ್ ಪಿಟಿಷನ್ ಆಗಲಿ, ಪೆಂಡಿಂಗ್ FIR ಆಗಲಿ, ಅದರ ಬಗ್ಗೆ ಕೂಡ ಅವರು ಗಮನ ಹರಿಸ್ತಾರೆ. ಇದರ ಜೊತೆಗೆ ಸರ್ಕಾರದ ಬೇರೆ ಬೇರೆ ಉಪಕ್ರಮಗಳು ಏನೇನಿದೆ ಜನರಿಗಾಗಿ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಅವರು ಜನಸಾಮಾನ್ಯರಿಗೆ ನೀಡ್ತಾರೆ. ಈಗಾಗಲೇ ಬೆಳಗಾವಿ ನಗರದಲ್ಲಿ ನಾವು 55 ಬೀಟನ್ನು ಗುರುತಿಸಿದ್ದೀವಿ. 115 ಬೀಟ್ ಸಿಬ್ಬಂದಿಗಳು ನಮ್ಮದು ನಾಳೆಯಿಂದ ಈ ಉಪಕ್ರಮವನ್ನು ಶುರು ಮಾಡ್ತಾರೆ. ಇವತ್ತು ಬೆಳಗಾವಿ ನಗರದ ಗಾಂಧಿನಗರ್ ಹಾಗೂ ಚವಾಡ್ ಗಲ್ಲಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಬರುವ ದಿನಗಳಲ್ಲಿ ನಮ್ಮ ಸಿಬ್ಬಂದಿ ಬಂದಾಗ ದಯವಿಟ್ಟು ನೀವು ಅವರ ಜೊತೆಗೆ ಸಹಕರಿಸಿ ನಮಗೆ ಪೊಲೀಸ್ ಸೇವೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನೀಡಲು ನಿಮ್ಮ ಸಹಕಾರ ನಮ್ಮ ಜೊತೆಗೆ ಇರಲಿ. ಇದು ನಮ್ಮದು ಕೋರಿಕೆ. ಧನ್ಯವಾದಗಳು.